ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇವತ್ತು ಒಂದು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಎಲ್ಲಪ್ಪ ಅವನು ಗಾಡಿ ತೊಗೊಂಡು ಎಲ್ಲೋ ಹೊರಟಿದ್ದಾನೆ ಅಂತ. ನಮ್ಮ ಇಮ್ರಾನೂ ನಮ್ಮ ಜೊತೆ ಬಂದಿದ್ದ, ಸ್ನೇಹಿತ ಪ್ರವೀಣ್ ಅಂತೇಳಿ ಕೊಯಂಬತ್ತೂರಿಂದ ಬಂದಿದ್ದ. ಅವನ ಜೊತೆನೂ ಎಲ್ಲೋ ಒಂದು ಕಡೆ ಹೊರಟಿದ್ದೀನಿ. ಎಲ್ಲಿ ಅಂತ ನಾನು ಹೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಹೇಳ್ತೀನಿ, ಏನಕ್ಕೋಸ್ಕರ ನಾನು ಈ ರೈಡ್ ಹೊರಟಿದ್ದೆ ಅಂತ. ನನ್ನ ಚಾನಲ್ಗೆ ಇದೇ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಬೆಲ್ ಬಟನ್ನು ಪ್ರೆಸ್ ಮಾಡೋದು ಮರಿಬೇಡಿ, ಆವಾಗಲೇ ನಿಮ್ಗೆ ನೋಟಿಫಿಕೇಷನ್ಸ್ ಬರೋದು. ಸೊ ನಾನಿಲ್ಲಿ ನೈಸ್ ರೋಡಲ್ಲಿ ಎಕ್ಸಿಟ್ ಆಗಿ ನೆಲಮಂಗಲ ಕಡೆ ಹೊರಟಿದ್ದೀನಿ. ಹೋಗಿರೋ ಪ್ಲ್ಯಾನ್ ಏನಪ್ಪ ಅಂತಂದರೆ, ಎಷ್ಟೋ ವರ್ಷಗಳಿಂದ ನನಗೆ ಒಂದು ಕನಸಿತ್ತು ಲಡಾಖ್ ಹೋಗಬೇಕು ಅಂತೇಳಿ. ಲಡಾಖ್ ಹೋಗಬೇಕಾದ್ರೆ ಅದು ಹಿಮಾಲಯಾಸಲ್ಲಿ ನಾನು ರೈಡ್ ಮಾಡಬೇಕಾದ್ರೆ ಹಿಮಾಲಯನ್ ಬೈಕಲ್ಲಿ ರೈಡ್ ಮಾಡಬೇಕಂತೇಳಿ ಡ್ರೀಮ್ ಇತ್ತು ನನಗೆ. ಸೊ ಅದಕ್ಕೋಸ್ಕರನೇ ತೊಗೊಂಡಂಥ ಬೈಕ್ ಇದು, ನನ್ನ ಗಜ ಹಿಮಾಲಯನ್. ಅದನ್ನ ತಗೊಂಡು ಇವಾಗ ನಾನು, ಪ್ರವೀಣು ಮತ್ತು ಇಮ್ರಾನು ನೆಲಮಂಗಲ ಹತ್ರ ಹೊರಟಿದ್ದೀವಿ. ಲಡಾಖ್ ಹೋಗ್ಬೇಕಂದ ಏನಪ್ಪ ನೆಲಮಂಗಲ ಕಡೆ ಹೊರಟಿದ್ದಾನೆ ಅಂತ ನಿಮಗೆ ಅನಿಸ್ಬೋದು. ಗಾಯ್ಸ್, ಯಾರ್ಯಾರು ಇನ್ನೂ ಬಂದಿಲ್ಲ ಬೇಗ ಬನ್ನಿ. ವಿ ಎಕ್ಸ್ಪ್ರೆಸ್ಗೆ ಲೊಕೇಶನ್ ಹಾಕ್ಕೊಂಡು. ಸೊ ನಾವು ಆಲ್ರೆಡಿ ಹಬ್ಬಕ್ಕೆ ಬಂದಿದ್ದೀವಿ, ನೋಡ್ಬೋದು ಇದೆ ವಿ ಎಕ್ಸ್ಪ್ರೆಸ್ಸು. ತುಂಬ ದೂರ ಇದೆ ನೆಲಮಂಗಲಿಂದ. ನಾವು ಅಲ್ಲಿ ರೀಚ್ ಆದ ತಕ್ಷಣ ನಮ್ಮದು ವೆಹಿಕಲ್ಸಲ್ಲಿ ವೈಸರು, ಗ್ಲಾಸು, ಮಿರರ್ಸ್ ಎಲ್ಲ ರಿಮೂವ್ ಮಾಡೋದಿತ್ತು. ಸೊ ಏನಕ್ಕೆ ಅಂದರೆ ಅದೆಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಪಾರ್ಸಲ್ ಕಳಿಸ್ಬೇಕಾದ್ರೆ ಅಂತ. ಸೊ ಇಲ್ಲಿಂದ ನಮ್ಮದು ಬೈಕ್ ಪಾರ್ಸಲ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಬನ್ನಿ ಯಾವ ಥರ ಅಂತ. ಸೊ ನಿಮ್ಗೆ ಅನಿಸ್ತಿರ್ಬೋದು, ಏನಪ್ಪ ಇವನು ಲಡಾಖ್ ಅಂತ ನೋಡಿದ್ರೆ ಎಲ್ಲೋ ವಿ ಎಕ್ಸ್ಪ್ರೆಸ್ಸು ನೆಲಮಂಗಲ ಅಂತಿದ್ದಾನೆ ಅಂತ. ಇವಾಗ ನಾವಿರೋ ಬ್ಯುಸಿ ಜಂಜಾಟದಲ್ಲಿ ಇಲ್ಲಿಂದ ಬೈ ರೋಡ್ ಹೋಗೋ ಅಂತ ಅದೃಷ್ಟ ನಮ್ಗೆ ಸಿಗಲಿಲ್ಲ. ಅದರಿಂದ ನಮ್ಮ ಬೈಕ್ನ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗ್ತಿದ್ದೀವಿ. ಏನಪ್ಪ ಅಂದರೆ, ನಮ್ಮ ಬೈಕ್ನ ಇಲ್ಲಿಂದ ಟ್ರಕ್ಕಲ್ಲಿ ಚಂಡೀಗಢಕ್ಕೆ ಕಳಿಸ್ತಿದ್ದೀವಿ. ನಾವು ಚಂಡೀಗಢಕ್ಕೆ ಕಳಿಸಿ ಚಂಡೀಗಢಲ್ಲಿ ನಮ್ಮ ಬೈಕನ್ನು ತಗೊಂಡು ಚಂಡೀಗಢದಿಂದ ಅಮೃತ್ಸರ್, ಪಂಜಾಬ್, ಅಲ್ಲಿಂದ ನಾವು ಜಮ್ಮು, ಕಾಶ್ಮೀರ, ಶ್ರೀನಗರ, ಲೇ, ಲಡಾಖ್, ನುಬ್ರಾ ವ್ಯಾಲಿ, ಸ್ಪಿಟಿ ವ್ಯಾಲಿ, ಮನಾಲಿ, ಉಮ್ಲಿಂಗ್ಲಾ, ಈ ಥರ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಸರ್ಕ್ಯೂಟ್ ಮುಗಿಸ್ಕೊಂಡು ಚಂಡೀಗಢಕ್ಕೆ ಬಂದು ಮತ್ತೆ ಅಲ್ಲಿಂದ ರಿಟರ್ನ್ ಬೈಕ್ ಇದೇ ಥರ ಪ್ಯಾಕ್ ಮಾಡಿ ಬೆಂಗಳೂರಿಗೆ ಕಳಿಸ್ಕೋಬೇಕು ಅನ್ನೋ ಒಂದು ಪ್ಲ್ಯಾನು. ಏನಕ್ಕೆ ನಾವು ಕೊರಿಯರಲ್ಲಿ ಕಳಿಸ್ತಿದ್ದೀವಿ ಟ್ರಕ್ಕಲ್ಲಿ ಸಪ್ರೇಟಾಗಿ ಅಂತಂದರೆ, ಟ್ರೈನಲ್ಲಿ ಕಳಿಸ್ಬೇಕಾದ್ರೆ ನಿಮಗೆ ಗೂಡ್ಸ್ ಎಲ್ಲ ಹಾಕಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ. ಡ್ಯಾಮೇಜ್ ಆದರೆ ನೀವು ಅವ್ರು ಕೊಟ್ಟಿರೋ ಚಾರ್ಜಸ್ಗಿಂತ ಅದನ್ನ ಸರ್ವಿಸ್ ಚಾರ್ಜಸ್ಸೇ ನಿಮ್ಗೆ ಹೆವಿ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಗಾಡಿನೂ ಸೇಫ್ ಆಗಿರುತ್ತೆ. ಗಾಡಿ ಎಲ್ರಿಗೂ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ವ, ಆ ಸ್ಪೆಷಲ್ಗೋಸ್ಕರ ಅಷ್ಟೇ. ನಮಗೆ ಒಂದು ಗಾಡಿಗೆ 6100 ಅಂತೇಳಿ ಚಾರ್ಜ್ ಮಾಡಿದ್ರು ಒಂದು ಸೈಡ್ಗೆ. ಈ ಥರ ಪ್ಯಾಕಿಂಗ್ ಮಾಡಿ ಅಲ್ಲಿ ನಮಗೆ ಡೆಲಿವರಿ ಕೊಡ್ತಾರೆ. ಸೊ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಒಂದು 4 ಡೇಸ್ ಮುಂದೆನೇ ಪ್ಲ್ಯಾನ್ ಮಾಡ್ಕೊಂಡು ಕಳಿಸಿ. ಅಲ್ಲಿ ಪ್ಯಾಕಿಂಗ್ ಮಾಡಬೇಕಾದ್ರೆ ಈ ಥರ ರ್ಯಾಪ್ಸು ಎಲ್ಲ ಹಾಕಿ ನೀಟಾಗಿ ರ್ಯಾಪ್ ಮಾಡಿ ಕಂಪ್ಲೀಟ್ ಸ್ಕ್ರ್ಯಾಚ್ ಸೇಫಾಗಿ ಮಾಡಿ ನಮಗೆ ಕಳಿಸ್ಕೊಡ್ತಿದ್ರು. ಈ ಟ್ರಿಪ್ಪಲ್ಲಿ ನಿಮಗೆ ತುಂಬ ಗೊತ್ತಿರೋ ಅಂಥ ಮುಖಗಳೆಲ್ಲ ಇದ್ದಾವೆ. ಆದರೆ ಯಾರ್ಯಾರು ಅಂತ ನಾನು ಈಗ ತೋರಿಸ್ಕೊಳ್ಳೋಕ್ಕಿಂತ ನಾನು ಮುಂಬರುವ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಕೀಪ್ ಟ್ಯೂನಿಂಗ್, ಕೀಪ್ ಸಪೋರ್ಟಿಂಗ್. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮಗೆ ಲಡಾಖೆಲ್ಲ ಹೆಂಗಿದೆ ಏನು ಅಂತೇಳಿ ನಾನು ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋಸ್ ಮಾಡ್ತೀನಿ. ಸೊ ನಮ್ಮ ಬಾಯ್ಸ್ ಎಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿಸಿ ರೆಡಿ ಆಗಿದ್ದೇವೆ. ಲೈಕ್ ಒಂದು 15 ಗಾಡಿ ನಾವು ಇಲ್ಲಿಂದ ಹೊರಟಿದ್ದೀವಿ. ಜೂನ್ 15 ಟು ಜುಲೈ 1 ನಮ್ಮದು ಈ ಒಂದು ರೌಂಡ್ ಟ್ರಿಪ್ ನಡೀತಾ ಇದೆ. ಈ ಖುಷಿನ ನಿಮ್ಮ ಹತ್ರನೂ ಹಂಚ್ಕೋಬೇಕನ್ನೋ ಒಂದು ರೀಸನ್ಗೋಸ್ಕರನೇ ಇದು ಮಾಡಿದ್ದು. ನೀವು ಏನಾರ ಆ ಥರ ಟ್ರಿಪ್ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಇದನ್ನು ಪ್ಲ್ಯಾನ್ ಮಾಡ್ಬೋದು. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗೂ ಹಿಂಗೆ ಇರಲಿ. ಇನ್ನೂ ತುಂಬ ವೀಡಿಯೋಸ್ ಪೋಸ್ಟ್ ಮಾಡ್ತಿದ್ದೀವಿ. ಕೀಪ್ ಟ್ಯೂನಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.